ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಅಹಿಂದ ವರ್ಗಗಳ ಚಾಂಪಿಯನ್ ಅಂತೇಳಿ ಕರೆಸ್ಕೊಂಡವರು ಮತ್ತು ಬಹಳ ಬಹಿರಂಗವಾಗಿಯೂ ಕೂಡ ತನ್ನ ಹೇಳಿಕೆಗಳಲ್ಲಿ ಹೌದು ನಾನು ಅಹಿಂದ ವರ್ಗದವರ ಪರವಾಗಿದ್ದೇನೆ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಸೋದ್ರಲ್ಲಿ ಯಾವುದೇ ಮುಜುಗರಗಳನ್ನು ಇಟ್ಕೊಂಡಿರಲಿಲ್ಲ. ಹಾಗೆಂತೇಳಿ ಅವರೇನು ಮೇಲ್ಜಾತಿಗಳ ವಿರೋಧಿ ಅಂತ ಹೇಳ್ಕೊಂಡಿರಲಿಲ್ಲ. ಆದರೆ ನಾನು ಅಹಿಂದದ ಪರವಾಗಿದ್ದೇನೆ, ಅಹಿಂದದ ಹಕ್ಕುಗಳಿಗೆ, ಶೋಷಿತರ ಹಕ್ಕುಗಳ ಪರವಾಗಿದ್ದೇನೆ ಅಂತ ಹೇಳ್ತಾ ಇದ್ರು. ಶೋಷಿತ ಸಮುದಾಯಗಳು, ತಳ ಸಮುದಾಯಗಳ ಪರವಾಗಿದ್ದೀನಿ ಅಂತ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ಅದೇ ಅಹಿಂದದ ನಾಯಕತ್ವದ ಮೂಲಕವಾಗಿಯೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅತ್ಯಂತ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂತಹ ದಾಖಲೆ ಅವರ ಹೆಸರಿನಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ಅಹಿಂದ ವರ್ಗ. ಆದರೆ ಮುಖ್ಯಮಂತ್ರಿ ಹುದ್ದೆಯಿಂದ ಪದತ್ಯಾಗ ಮಾಡುವ ದಿನ ಸಿದ್ದರಾಮಯ್ಯನವರು ತಾನು ತನ್ನ ಜಾತಿಯವರಿಗೆ ಮೊದಲ ಪ್ರಾಶಸ್ತ್ಯ ಕೊಡೋದಕ್ಕೆ ಹೊರಟಿದ್ದಾರಾ? ಯಾಕಂದರೆ ಪದತ್ಯಾಗಕ್ಕೂ ಮುಂಚಿತವಾಗಿ ತನ್ನ ಜಾತಿಯವರಿಗೆ ಹೆಚ್ಚು ಅನುದಾನವನ್ನು ಕೊಡಿಸಿರುವಂಥದ್ದು ದಾಖಲೆಗಳ ಮೂಲಕವಾಗಿ ಸಿಗ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಎಲ್ಲ ಜಾತಿ ಜನ ಸಮುದಾಯಗಳ ಜನ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ರು. ವಿಶೇಷವಾಗಿ ಅಹಿಂದ ವರ್ಗಗಳು, ಅದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳಿರ್ಬೋದು ಅಥವಾ ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು. ಅದೀಗ ಅನುಮಾನ ಮತ್ತು ಚರ್ಚೆಯನ್ನು ಹುಟ್ಟಿಸಿರುವಂಥದ್ದು ಸರ್ಕಾರದ ಮಂಜೂರಾತಿ ಆದೇಶ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರದ ದಿನವೇ 16 ಲೆಕ್ಕಾಚಾರಗಳನ್ನು ಒಳಗೊಂಡಿರುವಂತಹ ಈ ಆದೇಶವನ್ನು ಹೊರಡಿಸಲಾಯಿತಾ? ಯಾಕೆ ಹಾಗಾದರೆ ಸಿದ್ದರಾಮಯ್ಯನವರು ಹೀಗೆ ಮಾಡಿದ್ರು ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುವಂಥದ್ದು. ಯಾಕಂದರೆ ಇಲ್ಲಿ ಕುರುಬರಿಗಷ್ಟೇ ಕಾಸನ್ನು ಕೊಡುವುದಕ್ಕೆ ಹೊರಟರು ಅಂತ ಹೇಳಿ ಇಲ್ಲಿ ಇವರ ವಿರುದ್ಧ ಈಗ ಆರೋಪ ಇದೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಅದೇ ದಿವಸದಂದು, ಯಾಕಂದರೆ ಅದು ಸಮಯ ಎಷ್ಟೊತ್ತು ಅಂತ ಗೊತ್ತಿರೋದಿಲ್ಲ. ಯಾಕಂದರೆ ಸರ್ಕಾರದ ಆದೇಶ ಅಂತೂ ಇದೆ, 3/6/2026 ಇರುವಂತಹ ಪ್ರಸ್ತಾವನೆ ಸರ್ಕಾರದ ಆದೇಶ. ಶಿವಕುಮಾರ್ ಪ್ರಮಾಣ ವಚನದ ದಿವಸದನೇ ಕುರುಬ ಸಮುದಾಯಕ್ಕೆ ಸಿದ್ದರಾಮಯ್ಯನವರು ಒಂದು ವಿಶೇಷ ಗಿಫ್ಟ್ ಅನ್ನ ಈ ಸರ್ಕಾರಿ ಆದೇಶದ ಮೂಲಕವಾಗಿ ಕೊಟ್ಟಿದ್ದಾರೆ. ಕುರುಬ ಸೇರಿದಂತೆ ಅಹಿಂದ ಸಮುದಾಯಗಳಿಗೆ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಆದರೆ ಹಾಗೆ ಅನುದಾನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿಗಳ ಅನುದಾನವನ್ನು ಹಂಚಿಕೆ ಮಾಡುವಾಗ ಸಿದ್ದರಾಮಯ್ಯನವರು ಇದರಲ್ಲಿ ಬರೋಬ್ಬರಿ 50%ಗಿಂತ ಹೆಚ್ಚು ಅನುದಾನವನ್ನು ಕೇವಲ ಕುರುಬ ಸಮುದಾಯಕ್ಕೆ ಮಾತ್ರ ಕೊಟ್ಟಿದ್ದಾರೆ. 2026-27ನೇ ಸಾಲಿನ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಂತಹ ಹಣವನ್ನು, ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಂತಹ ಹಣದಲ್ಲಿ ಒಂದು ಭಾಗವನ್ನು, ಅಂದರೆ ಪೂರ್ತಿ ಹಣ ಏನಲ್ಲ, ಒಂದು ಭಾಗದ ಹಣವನ್ನು ಇಲ್ಲಿ ರಿಲೀಸ್ ಮಾಡಿಸಿದ್ದಾರೆ. ಹೀಗೆ ರಿಲೀಸ್ ಮಾಡಿಸುವಾಗ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ, ನೋಡಿ 155ರಲ್ಲಿ 89 ಸಂಘ ಸಂಸ್ಥೆಗಳು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೇರಿರುವಂಥದ್ದು. ಇದು ಯಾಕೆ ಅನ್ನುವಂತಹ ಸಹಜ ಪ್ರಶ್ನೆ ಸಿದ್ದರಾಮಯ್ಯನವರ ಈ ನಡೆಯ ಬಗ್ಗೆ ಈಗ ಮೂಡಿದೆ, ಅವರ ಸರ್ಕಾರದ ಬಗ್ಗೆ ಮೂಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಈ ಅನುದಾನವನ್ನು ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದಲೇ ಈ ಹಣವನ್ನು ನೀಡಲಾಗಿದೆ. ಶಿವಕುಮಾರ್ ಅವರು ಸಿಎಂ ಆಗುವ ದಿನವೇ ಅನುದಾನ ಬಿಡುಗಡೆಯ ಆದೇಶವನ್ನು ಕೂಡ ಅಧಿಕೃತವಾಗಿ ರಾಜ್ಯ ಸರ್ಕಾರ ಹೊರಡಿಸಿದೆ. ಅತ್ತ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯನವರ ಆದೇಶ ಜಾರಿಗೆ ಬಂದಿದೆ. ಸಿದ್ದರಾಮಯ್ಯನವರ ಸರ್ಕಾರದ ಆದೇಶ ಜಾರಿಗೆ ಬಂದಿದೆ. ಸಿದ್ದರಾಮಯ್ಯನವರು ಅಷ್ಟೊತ್ತಿಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆಗಿತ್ತು. ಆದರೆ ಅವರು ಆವಾಗ ನಿಯೋಜಿತ ಮುಖ್ಯಮಂತ್ರಿ ಆಗಿದ್ರು. ಆ ಅವಧಿಯಲ್ಲಿ ಅಫ್ಕೋರ್ಸ್ ಸರ್ಕಾರ ಅನ್ನುವಂಥ ಒಂದು ಮುಂದುವರಿದ ಪ್ರಕ್ರಿಯೆ, ಅದಕ್ಕಿಂತ ಪೂರ್ವದಲ್ಲೇ ಅದರ ತೀರ್ಮಾನ ಆಗಿದ್ದಿರ್ಬೋದು. ಕುರುಬರಿಗಷ್ಟೇ ಎಷ್ಟು ಕಾಸು ಕೊಟ್ಟಿದ್ದಾರೆ ಅಂತೇಳಿ ನೋಡಿದರೆ, ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡಲಾಗಿದೆ. BK ಮರಿಯಪ್ಪ ಟ್ರಸ್ಟ್ಗೆ 1.5 ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡುವಂಥದ್ದು ಆದೇಶವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಕರ್ನಾಟಕ ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿ, ಅಂದರೆ ಬೇರೆ ಜಾತಿಯವರಿಗೂ ಕೂಡ ಕೊಟ್ಟೇ ಇಲ್ಲ ಅಂತೇಳಿ ಅಲ್ಲ, ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿ. ತುಮಕೂರು, ಶಿವಮೊಗ್ಗ, ಹಾಸನ ಜಿಲ್ಲೆಯ ಮಡಿವಾಳರ ಸಂಘಕ್ಕೆ 1 ಕೋಟಿ ರೂಪಾಯಿಯನ್ನು ಅವರು ಹಂಚಿದ್ದಾರೆ. ರಾಯಚೂರಿನ ಕುರುಬರ ಸಂಘಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಹಂಚಿದ್ದಾರೆ. ಬ್ಯಾಡಗಿ ಕನಕ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಹಣವನ್ನು ಹಂಚಿಕೆ ಮಾಡಲಾಗಿದೆ. ಗದಗ್ನ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೆ 50 ಲಕ್ಷ ರೂಪಾಯಿಗಳನ್ನು ಹಂಚಿಕೆ ಮಾಡಿದರೆ ಅಲ್ಲಿ ಬಾಲಕರ ವಸತಿ ನಿಲಯದ ನಿರ್ಮಾಣ ಅಂತ ಹೇಳಲಾಗಿದೆ. ಟಿ ನರಸೀಪುರ ತಾಲೂಕಿಗೆ, ಅಂದರೆ SC ಮಹದೇವಪ್ಪನವರ ಕ್ಷೇತ್ರದಲ್ಲಿ 13 ಸಮುದಾಯ ಭವನಗಳಿಗೆ ಹಣ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಒಟ್ಟು 155 ಪೈಕಿ 89 ಸಂಘ ಸಂಸ್ಥೆಗಳು ಕುರುಬ ಸಮುದಾಯಕ್ಕೆ ಸೇರಿದರು. ಇಲ್ಲಿ ಅನುಮಾನ ಇರುವಂಥದ್ದು, ಶಿವಕುಮಾರ್ ಪ್ರಮಾಣ ವಚನದ ದಿನವೇ ಆದೇಶವನ್ನು ಜಾರಿಗೊಳಿಸಿರುವಂಥದ್ದು, ಅಂದರೆ ತನ್ನ ಅಧಿಕಾರದ ಅವಧಿಯಲ್ಲಿನೇ ಇದೆಲ್ಲವೂ ಕೂಡ ಆಗಿದೆ ಅಂತ ಹೇಳಿಕೊಳ್ಳುವ ಕ್ಲೇಮ್ ಮಾಡೋದಕ್ಕೆ ಅಷ್ಟೇನಾ? ಆ
ಕ್ರೆಡಿಟ್ ಕ್ಲೇಮ್ಗೆ ಮಾತ್ರನ, ಅಥವಾ ನಾಳೆ ದಿನ ಶಿವಕುಮಾರ್ ಅವರು ಬಂದ ಮೇಲೆ ಈ ಹಣವನ್ನು ಮಂಜೂರು ಮಾಡಲಿಕ್ಕಿಲ್ಲ, ಮಂಜೂರು ಮಾಡಿದ್ರು ಕೂಡ ನಾನು ಬಯಸಿರುವಂತಹ ಸಂಘ ಸಂಸ್ಥೆಗಳಿಗೆ ಮಾಡಲಿಕ್ಕಿಲ್ಲ ಅನ್ನುವಂಥ ಆತಂಕ ಇತ್ತ? ಮಂಜೂರಾದ ಅನುದಾನದ ಪೈಕಿ 89 ಸಂಸ್ಥೆಗಳು ಕುರುಬ ಸಮುದಾಯದವು ಅನ್ನುವಂಥದ್ದೇನೆ ಇಲ್ಲಿ ಪ್ರಮುಖವಾಗಿರುವಂಥ ಅಂಶ. ಹಿಂದುಳಿದ ವರ್ಗಗಳಲ್ಲಿ ಬೇರೆ ಸಮುದಾಯಗಳು ಹಾಗಾದರೆ ಇಲ್ವಾ? ಪ್ರವರ್ಗ 1ರಲ್ಲಿರುವ 147 ಜಾತಿಗಳು ಅವರಿಗೆ ಕಾಣಲೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ತರಾತುರಿಯಲ್ಲಿ ಅನುದಾನ ಮಂಜೂರು ಮಾಡಿದ್ದು ಏಕೆ ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಎದ್ದಿರುವಂಥದ್ದು.